ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಈ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ನಾಯಕರನ್ನ ನೋಡಿದಾಗ ನನಗೊಮ್ಮೊಮ್ಮ ಬಹಳ ಪಾಪ ಅಂತ ಅನಿಸ್ತೈತಿ ನೋಡ್ರಿ. ರಾಷ್ಟ್ರ ಮಟ್ಟದಾಗ ವಿರೋಧ ಪಕ್ಷದ ಸ್ಥಾನದಾಗೇನೋ ಅದಾರ, ಆದ್ರ ಹೇಳ್ಕೊಳ್ಳುವಂತ ಕೆಲಸ ಏನು ಮಾಡಕತ್ತಿಲ್ಲ. ಅದು ಬಿಡ್ರಿ, ರಾಹುಲ್ ಗಾಂಧಿ ಅವರನ್ನ ವಿರೋಧ ಪಕ್ಷದ ನಾಯಕ ಅನ್ನೋದನ್ನ ಅವ್ರ ಪಕ್ಷದವರೇ, ಅವರ ಇಂಡಿ ಒಕ್ಕೂಟದವರೇ ಒಪ್ಕೊಳ್ಳಿಕ್ ತಯಾರಿಲ್ಲ. ಅವರೇ ರಾಹುಲ್ ಗಾಂಧಿ ಮಾತ್ ಕೇಳಿ ಮುಸಿ ಮುಸಿ ಅಂತ ನಗ್ತಿರ್ತಾರ ಪಾಪ. ಇನ್ನು ನಮ್ಮ ರಾಜ್ಯ ಮಟ್ಟದಾಗ ಹೌದು ಬಿಡ್ರಿ, ಹೇಳೋದಾದ್ರ ಆಡಳಿತ ಪಕ್ಷ ಆಗಿರೋದು ಖರೆ ಐತಿ ಕಾಂಗ್ರೆಸ್. ಆದ್ರ ತಮ್ಮನ್ನ ತಾವು ಅಲ್ಲಗಳಿಲಿಕ್ಕ, ಅವಮಾನ ಮಾಡ್ಕೊಳ್ಳಿಕ್ಕ, ಹೀಯಾಳಿಸಿಕೊಳ್ಳಿಕ್ಕ ಇವರೇ ಹಿಂದೆ ಬಿದ್ದಿಲ್ಲ ಅಂತೀನಿ. ಒಮ್ಮೊಮ್ಮೆ ಅನಿಸ್ತೈತಿ ಇವ್ರಿಗೆ ವಿರೋಧ ಪಕ್ಷದವರ ಅಗತ್ಯನೇ ಇಲ್ಲ. ಯಾಕಂದ್ರ ಇವರಿಗೆ ತಮ್ಮ ತಪ್ಪಿನ ಅರಿವಾಗ್ಲಿಕ್ಕತ್ತದ, ಜ್ಞಾನೋದಯ ಆಗ್ಲಿಕ್ಕತ್ತದ. ಆ ಭಾಗ್ಯ ಈ ಭಾಗ್ಯ ಅಂತ ಕರ್ನಾಟಕದ ಮಂದಿಗೆ ಪುಗ್ಸಟ್ಟೆ ಭಾಗ್ಯಗಳ ಆಸೆ ತೋರಿಸಿ ಚುನಾವಣೆದಾಗೇನೋ ಗೆದ್ದು ಬಿಟ್ರು. ಆದ್ರ ಈ ಗ್ಯಾರಂಟಿ ಯೋಜನೆಗಳನ್ನ ಚಾಲ್ತಿದಾಗ ಇಡಬೇಕು ಅಂದ್ರ, ಇದನ್ನ ಪೂರೈಸಬೇಕು ಅಂದ್ರ ದೊಡ್ಡ ಹೈರಾಣಕ್ಕೆ ಬಿದ್ದಾರ. ಇದನ್ನ ಖುದ್ದು ಕಾಂಗ್ರೆಸ್ ನಾಯಕರೇ ಬಹಿರಂಗವಾಗಿ ಹೇಳ್ಕೊಳಿಕತ್ತಾರ ತಮ್ಮ ತ್ರಾಸನ್ನ. 1000 ಕೋಟಿ ಆಗಿದೆ. ಇದನ್ನ ಒಂದು ಇಡೀ ನಮ್ಮ ಬಾದಾಮಿಯ ಪಟ್ಟಣವನ್ನೇ ಅಭಿವೃದ್ಧಿ ಮಾಡ್ತಕ್ಕಂಥ ರೀತಿಯಲ್ಲಿ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು. ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ, ಆಯ್ತಾ? ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ. ಈಗ ನಾವೆಲ್ಲ ನಿಮಗೆ ಕೊಟ್ಬಿಟ್ಟಿದೀವಿ, ಅಕ್ಕಿ, ಬೇಳೆ, ಎಣ್ಣೆ ಎಲ್ಲ. ಸರಿ ಮಾಡೋಣ, ಅಕ್ಕಿ ಬೇಡ, ನಮ್ಗೆ ಏನು ಬೇಡ್ರಿ, ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೀವಿ. ಸಿದ್ದರಾಮಯ್ಯ ಸಲಹೆ ಕೊಟ್ಟು ಬಿಡ್ತೇನೆ, ನಮ್ ಜನ ಬೇಡ ಅಂತಾರ್ರಿ ಅಂತ. ಒಂದು ಕರೆಂಟ್ ಆಯ್ತು, 2000 ರೂಪಾಯಿ ಆಯ್ತು. 5 ಕಿಲೋ ಅಕ್ಕಿ ಇದ್ದು 10 ಕಿಲೋ ತೋಡ್ರಿ ಹೆಣ್ಮಕ್ಳ್ರಿ, ಹೋಗ್ರಿ ಮಾರಾಟ ಮಾಡ್ರಿ, ಇಂದಿರಾ ಕಿಟ್ ಕೊಡ್ತಾರ. ಇವಾಗ ಏನಂದ್ರೆ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ವಿ, ಸ್ವಲ್ಪ 2-3 ಈ ಗಾಡಿನಲ್ಲಿ ಅಡ್ಡಾಡೋದು, ಸ್ವಲ್ಪ ಯಾವ 1-2 ಯಾವ ಬೇಕಾಗಿಲ್ಲ ಅಂತ ತೆಗೆದ್ಬಿಟ್ಟು ಮನೆಗಳು ಕೊಟ್ರಿ ಅಂತ ಹೇಳ್ಬಿಟ್ಟು ಕೇಳ್ಬೇಕು ಅನ್ಕೊಂಡಿದ್ದೀವಿ. ಇವಿಷ್ಟೆಲ್ಲ ಮಾಡಿ ಜನ ನಮ್ಗೆ ಓಟ್ ಹಾಕಲಿಲ್ಲ ಅಂದ್ರೆ, ತಿರಸ್ಕಾರ ಮಾಡಿದ್ರೆ ನಾವೇನ್ ತೀರ್ಮಾನ ಮಾಡ್ಬೇಕು? ಈ ಗ್ಯಾರಂಟಿಗೆ ಬೆಲೆ ಇಲ್ಲ, ಆಮೇಲೆ ಆ ದುಡ್ಡು ತಗೊಂಡು ಅಭಿವೃದ್ಧಿ ಮಾಡ್ತೀವಿ. ಸೊ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು, ಪುಕ್ಕಟ್ಟೆ ನೀವು ಗ್ಯಾರಂಟಿಗಳನ್ನ ಕೊಟ್ಟು ಅವನ್ನ ಸೋಂಬೇರಿ ಮಾಡ್ತಾ ಇದ್ದೀರಿ ಎನ್ನುವಂಥದ್ದು ಹೇಳುವಂಥದ್ದಕ್ಕೆ ನೀವು ಸಪೋರ್ಟ್ ಮಾಡಿದ್ದೀರಿ ಮತದಾರರು. ಅಂದರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಅರ್ಥ ಇದು. ಅದರಿಂದ ಇಷ್ಟ ಇಲ್ದಿರೋ ಕೆಲಸನ ಯಾಕೆ ಮಾಡಬೇಕು? ಅವ್ರೇನು ಹೇಳ್ತಿದ್ರು, ದಯಮಾಡಿ ಗ್ಯಾರಂಟಿಗಳ ಯೋಜನೆಯನ್ನು ಕಟ್ ಮಾಡಿ, ಯಾರು BJP ಹೇಳ್ತಾ ಇದ್ದು ಕಟ್ ಮಾಡಿ ಅಭಿವೃದ್ಧಿಗಳಿಗೆ ಜಾಸ್ತಿ ಕೊಡಿ ಅಂತ. ಹೌದು, ಅಭಿವೃದ್ಧಿಗಳಿಗೆ ಜಾಸ್ತಿ ಕೊಡುವಂಥದ್ದಕ್ಕೆ ಅವ್ರು ಹೇಳ್ತಾ ಇರುವಂಥದ್ದನ್ನ ಪೂರ್ವಕವಾಗಿ ಮತದಾನದ ಮೂಲಕ ತೋರಿಸಿದ್ದಾರೆ. ಸೊ ಅದರಿಂದ ಐ ಥಿಂಕ್ ವಿ ಹ್ಯಾವ್ ಟು ಇಂಟ್ರಾಸ್ಪೆಕ್ಟ್. ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಸ್ವಾಗತಾರ್ಥ. ಇದು ಮೊದಲೇ ಹೇಳಬೇಕಾಗಿತ್ತು. ಅನುಕೂಲಸ್ಥರು ಈ ಸಬ್ಸಿಡಿಗಳನ್ನ, ಹಣವನ್ನು ತೆಗೆದುಕೊಳ್ಳೋದು ಹಿಂದೆ ಬರಬೇಕು ಅನ್ನೋದನ್ನು ಅವ್ರು ಮೊದಲೇ ಹೇಳಬೇಕಾಗಿದ್ದು. ಪರವಾಗಿಲ್ಲ, ಲೇಟ್ ಆದ್ರೇನು ಈಗ ಹೇಳಿದ್ದಾರೆ. ಅನುಕೂಲಸ್ಥರೆಲ್ಲ ಜನಸಾಮಾನ್ಯರು ಕರ್ನಾಟಕ ರಾಜ್ಯದಲ್ಲಿ ಯಾರೂ ಸಹ ಹೊಟ್ಟೆ ಬಟ್ಟೆ ಉದ್ಯೋಗಕ್ಕೆ ಕಷ್ಟ ಬೀಳಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ವಾಪಸ್ ತಗೊಳ್ಳೋದು ಭಾಳ ಒಳ್ಳೆಯದು. ಬರ್ಡನ್ನಾರು ಆಗಲಿ, ಏನಾದರೂ ಆಗಲಿ, ಅವರು ಹೇಳೋದಕ್ಕಿಂತ ಮುಂಚಿತವಾಗಿ, ನಮ್ಮ ಮಾತುಗಳನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ಅದರ ಬಗ್ಗೆ ಚಿಂತನೆಗಳನ್ನು ಮಾಡಬೇಕಾಗಿತ್ತು. ಸೊ ಮಾತು ಕೊಟ್ಟಾಗಿದೆ, ಆ ಮಾತಿನಂತೆ ನಡ್ಕೋಬೇಕು. 5 ವರ್ಷಗಳ ಕಾಲ ಏನೇ ಕಷ್ಟ ಆದ್ರೂ ಕೂಡ ಆ ಗ್ಯಾರಂಟಿಗಳನ್ನು ರಾಜ್ಯದ ಜನರಿಗೆ ಕೊಡಬೇಕು. ಗ್ಯಾರಂಟಿ ಕೊಟ್ಟಿದ್ದೀವಿ. ಯಾಕೆ ಅಂತಂದ್ರೆ ಹೆಚ್ಚು ಕಮ್ಮಿ 5,000 ರೂಪಾಯಿ ಒಂದು ಮಕ್ಕಳಿಗೆ ಉಳಿಲಿ, ಒಂದು ತಂದೆ ತಾಯಿಗಳಿರಲಿ, ಫ್ರೀಯಾಗಿ ಬಸ್ಸುಗಳಾಗಲಿ, ಫ್ರೀಯಾಗಿ ಕರೆಂಟ್ 200 ಯೂನಿಟ್ ಕರೆಂಟ್ ಇರಲಿ. ಇವೆಲ್ಲ ಯಾಕೆ ಸ್ಕೀಮ್ಸ್ ಎಲ್ಲ ಕೊಟ್ಟಿದ್ದೀವಿ ಅಂದ್ರೆ ಸರ್ಕಾರಕ್ಕೆ ಬರ್ಡನ್ ಆಗ್ತಾ ಇರ್ಬೋದು. ಬಟ್ ಸರ್ಕಾರ ಏನೇ ಬರ್ಡನ್ ಆದ್ರೂ ನಿಮ್ಗೆ ಮಾನಸಿಕವಾಗಿ ಈ ಫೈನಾನ್ಷಿಯಲ್ ಸ್ಟ್ರೆಂತ್ ಕಡಿಮೆ ಆಗ್ಬಾರ್ದು. ನಿಮ್ಗೆ ಜೋಬಲ್ಲಿ 10 ರೂಪಾಯಿ ಜಾಸ್ತಿ, 10 ರೂಪಾಯಿ ಇತ್ತು ಅಂತಂದ್ರೆ ಕೊಡೋ 100 ರೂಪಾಯಿ ಕೊಡಕ್ ಮುಂದಕ್ಕೆ ಬರ್ತಾರೆ. ಹಾಗೆ ಮಾನಸಿಕವಾಗಿ ನಿಮ್ಗೆ ಧೈರ್ಯ ತುಂಬಬೇಕು, ಆರ್ಥಿಕವಾದಂತ ಶಕ್ತಿ ಕೊಡಬೇಕು ಅಂತ ಇಂಥ ದೊಡ್ಡ ತೀರ್ಮಾನವನ್ನು ನಮ್ಮ ಸರ್ಕಾರ ಮಾಡಿದೆ. ವರ್ಷಕ್ಕೆ 52,000 ಕೋಟಿಗಿಂತ ಜಾಸ್ತಿ ಆಗ್ತದೆ. ಅದು ಬರ್ಡನ್ ಅಂತ ಹೇಳಿರ್ಬೇಕು. ನಾವು ಡೆವಲಪ್ಮೆಂಟ್ ವರ್ಕ್ಸು ಮುಂದುವರಿಸ್ತಾ ಇದ್ದೀವಿ. ಮತ್ತೆ ಗ್ಯಾರಂಟಿ ಯೋಜನೆಗಳಿಗೆ 1,20,000 ಕೋಟಿ ಈಗಾಗಲೇ ಕೊಟ್ಟಿದ್ದೀವಿ. ಗ್ಯಾರಂಟಿ ಹೊರೆ ಅಲ್ಲ, ಸರ್ಕಾರಕ್ಕೆ ಎಲ್ಲವೂ ಹೊರೆ, ಸಂಬಳ ಕೊಡೋದು ಹೊರೆನೆ ಅಲ್ವಾ?
ಕೇಳಿದ್ರೆ ಬಸವರಾಜ ರಾಯರೆಡ್ಡಿ, RV ದೇಶಪಾಂಡೆ, ಗವಿಯಪ್ಪ, HC ಬಾಲಕೃಷ್ಣ, DCM DK ಶಿವಕುಮಾರ್ ಅವರು, MB ಪಾಟೀಲ್ ಅವರು, BK ಹರಿಪ್ರಸಾದ್ ಅವರು, DK ಸುರೇಶ್ ಅವರು, M ಲಕ್ಷ್ಮಣ್ ಅವರು, ಅಷ್ಟ ಯಾಕ ಯಾವಾಗ್ನೂ ಗೊತ್ತಿಲ್ಲ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತಿದ್ದಂತಹ ಗೃಹ ಮಂತ್ರಿ ಪರಮೇಶ್ವರ್ ಅವ್ರ ಸಹಿತ ರೊಕ್ಕ ಇಲ್ಲ, ಸಿದ್ದರಾಮಯ್ಯನವ್ರ ರೊಕ್ಕ ಇಲ್ಲ ಅಂತ ಸ್ಟೇಜ್ ಮೇಲೆ ಹೇಳ್ಕೊಳಿಕತ್ತಾರ. CM ಸಿದ್ದರಾಮಯ್ಯನವರಂತೂ ಇದಕ್ಕೆ ವರ್ಷಕ್ಕೆ ಒಂದ್ 57-56 ಕೋಟಿನೇ ಬೇಕಾಗ್ತದ ಅಂತ ಹೇಳ್ತಾರ. ಈ ಎಲ್ಲಾ ನಾಯಕರು ಒಂದಲ್ಲ ಒಂದು ಸಂದರ್ಭದಾಗ ಗ್ಯಾರಂಟಿ ಯೋಜನೆಗಳು ಎಷ್ಟು ವಜ್ಜಾಗ್ಯಾವ ಅನ್ನೋದನ್ನ ಒಪ್ಕೊಳ್ಳಿಕತ್ತಾರ. ನೋಡ್ರಿ, ಯೋಜನೆ ಘೋಷಣೆ ಮಾಡಿದವ್ರ ಸ್ಥಿತಿನೇ ಹಿಂಗದ ಅಂದ್ರೆ ಈ ಯೋಜನೆ ಫಲಾನುಭವಿಗಳ ಸ್ಥಿತಿ ಹೆಂಗೈತಿ ಅಂತ ನೋಡುದಾದ್ರ ಅದಕ್ಕೆ ಫಲಾನುಭವಿಗಳು ಅನ್ಬಾರ್ದು ಬಿಡ್ರಿ. ಗ್ಯಾರಂಟಿ ಯೋಜನೆಗಳ ಪರಿಸ್ಥಿತಿ ಹೆಂಗೈತಿ ಅಂದ್ರ ಹೆಣ್ಮಕ್ಳಿಗೆ ಏನೋ ಫ್ರೀ ಬಸ್ಸು, ಫ್ರೀ ಟಿಕೆಟ್, ಆಧಾರ್ ಕಾರ್ಡ್ ತೋರ್ಸಿದ್ರ ಸಾಕು, ಆಯ್ತು ಆರಾಮಾಗಿ ಅಡ್ಡಾಡ್ಬಹುದು ಫ್ರೀ ಆಗಿ ಅಂತ ಹೇಳಿ. ಆದ್ರ ಬಸ್ಗಳು ಮಾತ್ರ ಓಡಾಡೋ ಸ್ಥಿತಿದಾಗ ಇರುದಿಲ್ರಪ್ಪ. ಎಲ್ಲಿ ಬೇಕಲ್ಲಿ ಯಾವಾಗ ಬೇಕಾವಾಗ ನಡುದಾರ್ಯಾಗ ಹಿಂಗ ರೈಲ್ವೆ ಹಳಿ ಮಧ್ಯೆ ಹೆಂಗ ಬಸ್ಗಳು ಕೆಟ್ಟ ನಿಂತಿರ್ತಾವ ನೋಡ್ರಿ ನೀವು. ಒಂದ್ ಲೆಕ್ಕಕ್ಕಿದು ಬಹಳ ಪಾಡ್ ಅಂತ ತಿಳ್ಕೊರಿ ನೀವು, ಬಹಳ ವಾಸಿ ಬೆಟರ್ ಇದು. ಇಲ್ಲಿ ಒಂದ್ ಕಡೆ ನೋಡ್ಬೇಕು ನೀವು, ನಡುದಾರ್ಯಾಗೆ ಬಸ್ಸಿಗೆ ಬೆಂಕಿನೇ ಹತ್ತು ಬಿಟ್ಟೈತಿ. ಇಂಥ ಅನಾಹುತಗಳು ಆದ್ರೆ ಹೆಂಗ್ ಹೇಳ್ರಿ? ಅಬ್ಬಬ್ಬಾ, ಶಕ್ತಿ ಯೋಜನೆ ಅಂತ ನೋಡ್ರಪ್ಪ. ಇದು ಬರೀ ಹೆಸರಿಗಷ್ಟ ನೋಡ್ರಿ ಶಕ್ತಿ ಯೋಜನೆ. ಡ್ರೈವರ್ಗಳಿಗೆ ಸರಿಯಾಗಿ ಪಗಾರ ಇಲ್ಲ, ಬಸ್ಗಳಿಗೆ ಸರಿಯಾದ ಟೈಮ್ಗೆ ಸರ್ವಿಸ್ ಆಗೋದಿಲ್ಲ, ಓಡಾಡು ಕಂಡೀಷನ್ಯಾಗಿಲ್ಲ, ಮ್ಯಾಲ ಹಿಂಗ ಬಸ್ಸಿಗೆ ಬೆಂಕಿನೇ ಹತ್ತದ್ರ ಫ್ರೀ ಬಸ್ಸು ಫ್ರೀ ಟಿಕೆಟ್ ಅಲ್ರಿಪ್ಪ. ಇದು ಹಿಂಗ ಪಟ್ಟಂತ ಸಾವೇ ಫ್ರೀ ಆಗಿ ಬಂದ್ಬಿಡ್ತೈತಿ. ಇನ್ನ ಈ ಖಮೇನಿ ಸತ್ತಿದ್ದಕ್ಕ ತಮ್ಮನೆಗೆ ಯಾರೋ ಸತ್ತಾರ ಅನ್ನೋ ತರ ಗಳಗಳ ಅಂತ ಅಳ್ಳಿಕತ್ತಿದ್ದು ನೋಡ್ರಿ. ಅವ್ರಿಗೆ ನಮ್ಮ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರು ಸೀದಾ ಹೇಳ್ಬಿಟ್ಟಿದ್ರು ಬಿಡ್ರಿ, ಸುಮ್ಮನೆ ಅಳುದ್ರಾಗ ಏನು ಉಪಯೋಗ ಇಲ್ಲ, ಆತ್ಮಹತ್ಯೆನೆ ಮಾಡ್ಕೊಂಡ್ ಬಿಡ್ರಿ, ಸ್ವರ್ಗ ಸಿಗ್ತೈತಿ ಅಂತ. ಇದನ್ನ ನೀವು ನಮ್ಮ ಮಿರ್ಚಿ ಮಂಡಕ್ಕಿದಾಗ ಕೇಳಿರ್ತೀರಿ. ಆದ್ರೆ ಇಲ್ಲೊಬ್ರು ಜನಸಾಮಾನ್ಯರ ಸಹಿತ ಎಲ್ಲರಿಗೂ ಇಷ್ಟು ಸಿಟ್ಟು ಬರ್ಲಿಕ್ಕತ್ತದ ಅಂದ್ರ ಖರೆ ಅದ ಬಿಡ್ರಿ. ಭಾರತದಾಗ ಹುಟ್ಟಿದ್ದಕ್ಕ ಪುಣ್ಯ ಮಾಡಿರ್ಬೇಕು, ಭಾರತದಾಗ ಇರ್ಲಕ್ ಪುಣ್ಯ ಮಾಡಿರ್ಬೇಕು. ಅಂಥದ್ರಾಗ ಈ ಪಾಪಿಗಳು ಭಾರತದಾಗ ಇದ್ಕೊಂಡು ಅಳ್ಕೋತ್ ಕುಂದ್ರುದು ಏನೂ ಬೇಕಾಗಿಲ್ಲ. ಇವ್ರನ್ನ ಸೀದಾ ಇರಾನ್ ಹೋಗ್ಬಿಡ್ರಿ ನೀವು. ಅದಕ್ಕೆ ರೊಕ್ಕ ಇಲ್ಲ ಅಂತ ಹೇಳ್ರಿ, ನಾನೇ ರೊಕ್ಕ ಕೊಡ್ತೀನಿ, ಟಿಕೆಟ್ ತೆಗಿಸ್ತೀನಿ ಅಂತ ಅಲ್ಲಿಗತ್ತಾರ ಮಂದಿ ಎಲ್ಲ ಪಾಪ. ಈ ಅಂದಂಗ ಇವತ್ತು ಹೋಳಿ ಹಬ್ಬರಪ್ಪ. ಈ ಬೆಂಗಳೂರು ಕಡೆ ನಾ ಏನ್ ಅಷ್ಟಾಗಿ ನೋಡ್ಲಿಲ್ರಿ ಬಣ್ಣ ಆಡುದು, ಹೋಳಿ ಹಬ್ಬ ಆಡುದು. ನಮ್ಮ ಉತ್ತರ ಕರ್ನಾಟಕದ ಕಡೆ ನೋಡ್ಬೇಕು ನೀವು, ಸಿಕ್ಕಾಪಡೆ ಜೋರಾಗಿ ಹೋಳಿ ಹಬ್ಬ ಆಡ್ತಾರ. ಮನಿಗ್ ಬಂದ್ ಬಾಗ್ಲಾ ಬಡದ್ ಬಲವಂತವಾಗಿ ಬಣ್ಣ ಹಚ್ಚಿ ಹೋಗ್ತಿರ್ತಾರ. ಅದೆಲ್ಲ ನೆನಪಾಯ್ತು ನನಗ. ಆದ್ರ ಈ ಹೋಳಿ ಹಬ್ಬದ ಸ್ಪೆಷಲ್ ಇಲ್ಲೊಬ್ಬಕ್ಕಿ ಯುವತಿ ಮಾತಾಡ್ಯಾಳ, ಕೇಳ್ಬೇಕು ನೀವು, ಆಶ್ಚರ್ಯ ಅನಿಸ್ತೈತಿ. Why do we celebrate Holi? Holi is celebrated from Holika ka Dahan. There is a story behind this. So basically, Prahlad tha, he was a big bhakt of Vishnu. His father had got a boon from Brahma that he can neither be killed in daytime nor in night time, nor by an animal nor by a human. So he had become very वो बहुत घमंडी हो गए थे इसको लेके. So then when his son was a Vishnu Bhakt, he couldn't stand that his son used to not praise him and used to give so much importance to Vishnu. So his father tried various ways to kill his son Prahlad. So one of the ways was by Holika. Holika had been given a boon that she cannot get burnt in fire. So what he instructed her to do is that he should sit in a fire with Prahlad so that Prahlad will get burnt. But what happened is because of his bhakti for Vishnu, when he sat in the fire, she got burnt. उसी से होलिका दहन आता है. अभी क्या होता है कि इंडिया के कुछ पार्ट्स में हम होलिका को एज अ देवी मान के प्रे करते हैं और कुछ पार्ट्स में एज अ दहन टू टेक अवे ऑल आवर प्रॉब्लम्स एंड ये विद द एशेस. तो वो हिसाब से हम मनाते हैं होली. Wow, well explained. Thank you so much. What's your good name? ಧನ್ಯ. ಅದಕ್ಕೆ ಹೇಳುದು ನೋಡ್ರಿ, ಮುಖ ನೋಡಿ ಮಣೆ ಹಾಕಬಾರ್ದು, ವೇಷಭೂಷಣ ನೋಡಿ ಹಿಂಗ ಅಂತ ಡಿಸೈಡ್ ಮಾಡಬಾರ್ದು. ಈಗಿನ ಯುವಕರು ಯುವತಿಯರು ಎಷ್ಟು ನಾಲೆಜ್, ಎಷ್ಟು ಜ್ಞಾನ ಐತ್ ನೋಡ್ರಿ, ಎಷ್ಟು ತಿಳ್ಕೊಂಡಾಳ ನೋಡ್ರಿ ಆ ಹುಡುಗಿ. ಆಕಿನ್ ಮಾತ್ ಕೇಳಿ ಖುಷಿ ಆಯ್ತು. ಹೋಳಿ ಹಬ್ಬದ ಬಗ್ಗೆ ಎಲ್ಲ ಇತಿಹಾಸ ಹೇಳಲಿಕತ್ತಿದ್ಲು. ಆದ್ರೂ ಒಂದೇ ಹಳಾಳಿರಪ್ಪ, ರಾಹುಲ್ ಗಾಂಧಿ ಅವರಿಗೆ ಇವ್ರಿಗಿರಷ್ಟು ಈ ಜೆನ್ಸಿಗಳ ಬಗ್ಗೆ ಹೇಳ್ತಿರ್ತಾರಲ್ಲ, ಇವ್ರಿಗಿರಷ್ಟು ಅವ್ರಿಗೆ ಜ್ಞಾನ ಇಲ್ಲಲ್ಲ. ಏನ್ರಿ ಕೇಳಿದ್ರೆ ಇನ್ನೇನೋ ಹೇಳಕ್ ಹೋಗ್ತಾರಲ್ಲ.
ಅದು ಹಳಾಗ್ತದ ನೋಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.